ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು. ಯಾಕೆ? ಮೋದಿ ಎಷ್ಟು ವರ್ಷ ಆಯ್ತು ಮೇಡಮ್ ಪ್ರಧಾನಮಂತ್ರಿ ಆಗಿ? ಹೇಳಿ, ಎಷ್ಟು? ಏನ್ ಅಭಿವೃದ್ಧಿ ಕೆಲಸ ಆಗಿದೆ ದೇಶಕ್ಕೆ? ಏನ್ ಸ್ವತಂತ್ರ ಭಾರತ್ ಮಾಡಿದಿರಾ? ಏನು ಮಾಡಿಲ್ಲ. ಯಾವಾಗ ಮೋದಿಜಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅವತ್ತಿಂದ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ ಅಲ್ವಾ? ಸೊ ನಮಗೆ ಈ ಬಾರಿ ಈ ಭಾರತಕ್ಕೆ ಒಳ್ಳೆ ಅಭಿವೃದ್ಧಿ ಆಗ್ಬೇಕಂದ್ರೆ, ಸಾಲ ರೈತರ ಮನ್ನಾ ಆಗ್ಬೇಕಂದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲೇಬೇಕು. 100ಕ್ಕೂ 100 ನನಗೆ ವಿಶ್ವಾಸ ಇದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ವಯಸ್ಸು ಸಾಲದು ಅಂತ ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? ಏನೋ ಇನ್ನು ವಯಸ್ಸು ಸಾಲದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ರಾಜಕೀಯದಲ್ಲಿ ಆತರ ಏನು ಯಾರು ನೋಡಲ್ಲ. ಅರ್ಥ ಆಯ್ತಾ? ಎಷ್ಟಿದೆ ಮೋದಿಜಿಗೆ ವಯಸ್ಸು ಗೊತ್ತಿಲ್ಲ. ಇಷ್ಟು ವಯಸ್ಸು ಆಗ್ಬಿಟ್ಟಿದೆ. ಅವರು ಈ ಭಾರತಕ್ಕೆ ನಡೆಯಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರದೆಲ್ಲ ಮೈಂಡು ಸ್ವಲ್ಪ ಏಜ್ ಆಗಿದಲ್ಲ, ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಈಸ್ ಅ ಯುವ ಲೀಡರ್. ಅರ್ಥ ಆಯ್ತಾ? ಈ ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಆಗ್ಬೇಕಂದ್ರೆ ಯುವ ಲೀಡರ್ ಬೇಕು. ಅದು ಯುವ ಲೀಡರ್ ಯಾರಿದ್ದಾರೆ ಅಂದ್ರೆ ಅದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗ್ಬೇಕು ಅಲ್ಲ. 100ಕ್ಕೂ 100 ನನಗೆ ವಿಶ್ವಾಸ ಇದೆ. 2023ನಲ್ಲಿ ಈ ಕರ್ನಾಟಕನಲ್ಲಿ ಯಾವ ತರ ಚುನಾವಣೆ ಗೆದ್ರು ಕಾಂಗ್ರೆಸ್ ಸರ್ಕಾರ, ಅದೇ ತರ 2024 ಲೋಕಸಭಾ ಚುನಾವಣೆಯಲ್ಲಿ ಈ ಬಿಜೆಪಿ ಸರ್ಕಾರ ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ತಿರ್ಗಾ ಸಿಂಹ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುತ್ತೆ ಅಂತ ನನಗೆ 100ಕ್ಕೂ 100 ವಿಶ್ವಾಸ ಇದೆ. ಇದರಲ್ಲಿ ನೋ ಡೌಟೇ ಇಲ್ಲ. ಯಾರು ಏನನ್ನ ಹೇಳಿ ಅದು ನೋಡೋಣ. ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಸೆಂಟ್ರಲ್ಗೆ ಮತ್ತೆ ತಿರ್ಗಾ ರಿಪೀಟೆಡ್ಲಿ ಯಾವ ತರ ಹಿಂದೆ ಹೆಂಗು ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಹೋಗಿದ್ರು ಅದೇ ತರ ತಿರ್ಗಾ 2024 ಆದ್ಮೇಲೆ ಹಿಂಗೆ ತಿರ್ಗಾ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಇನ್ನು ರಾಜಕೀಯದಲ್ಲಿ ಅನುಭವ ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಕು. ಒಂದ್ ಮಾತು ಹೇಳ, ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರೋದು ನ್ಯಾಷನಲ್ ಪಾರ್ಟಿ. ಯಾವ ಪಾರ್ಟಿ ಗೊತ್ತಾ ನಿಮ್ಗೆ? ಕಾಂಗ್ರೆಸ್ ಪಾರ್ಟಿ ಇಸ್ ಅ ನ್ಯಾಷನಲ್ ಪಾರ್ಟಿ, ಸೆಕ್ಯುಲರ್ ಪಾರ್ಟಿ. ಬಿಜೆಪಿ ಇರಲಿಲ್ಲ. ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಅರ್ಥ ಆಯ್ತಾ? ಈ ರೈಲು ಗೀಲು ಅದು ಇದು ಇಲ್ಲ, ಇದೆ ಅಲ್ಲ, ಇದೆಲ್ಲ ಕಾಂಗ್ರೆಸ್ ಸರ್ಕಾರ ತಗೊಂಡು ಬಂದಿರೋದು. ಇದು ಮಿಸ್ಯೂಟ್ ಆಗ್ಬಿಟ್ಟಿರೋದು. ಬಿಜೆಪಿ ಯಾವಾಗ ಬಂದದ್ದು ಮಿಸ್ಯೂಡ್. ಮೋದಿಜಿ ಪ್ರಧಾನಮಂತ್ರಿಗೆ ಸಾಧ್ಯ ಇರಲಿಲ್ಲ, ಆಗಕ್ಕೆ ಬೈ ಚಾನ್ಸ್ ಮಿಸ್ಯೂಟ್ ಆಗಿರೋದು. ನೀವು ಎಲ್ಲ ಇಷ್ಟು ಎಲ್ಲ ಸಂಪತ್ನ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಕಾರಣನೇ ಕಾಂಗ್ರೆಸ್ ಸರ್ಕಾರ ಇಷ್ಟು ಒಳ್ಳೆ ದಾರಿ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಮೋದಿಜಿ ಅವರು ಇಷ್ಟು ವರ್ಷ ಪ್ರಧಾನಮಂತ್ರಿ ಚೇರ್ನಲ್ಲಿ ಕೂತ್ಕೊಂಡು ಸರ್ಕಾರ ನಡೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಇದಕ್ಕೆ ಕಾರಣನೇ ರಾಹುಲ್ ಗಾಂಧಿ ಅಂತೀವಿ ನಾವು. ಕಾರಣನೇ ಕಾಂಗ್ರೆಸ್ ಪಕ್ಷ. ಅರ್ಥ ಆಯ್ತಾ? ರಾಹುಲ್ ಗಾಂಧಿ ಅವರು ಮತ್ತೆ ತಿರ್ಗಾ ನಾನು ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಈ ದೇಶದ ಎಲ್ಲ ಜನದ ಅಭಿಪ್ರಾಯ ಏನಂದ್ರೆ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗ್ಬೇಕು ಅಂತ ನನ್ನ ಆಸೆ, ನನ್ನ ವಿಶ್ವಾಸ ಅಷ್ಟೆ.